ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕುಕ್ಕಿಂಗ್ ವಿಡಿಯೋ ಆಗಿರುತ್ತೆ. ಲಾಂಗ್ ವಿಡಿಯೋಗಳನ್ನ ಹಾಕಿ ತುಂಬ ದಿನನೇ ಆಗಿತ್ತು. ಅದಕ್ಕೋಸ್ಕರ ಏನಾದರೂ ಒಂದು ಸ್ಪೆಷಲ್ ಐಟಮ್ ಮಾಡೋಣ ಅಂತ ಹೇಳಿ ಇವತ್ತು ರೆಸಿಪಿನ ಶುರು ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ತಮ್ನೇನಲ್ಲಿ ನೋಡಿದ್ದೀರಾ, ಇದು ವೆಜಿಟೇಬಲ್ ಬೋಂಡ ಅಂತ ಹೇಳಿ. ಇದಕ್ಕೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಾಡುವಂಥದ್ದು. ತರಕಾರಿಗಳಲ್ಲಿ ಕ್ಯಾರೆಟು, ಆಲೂಗೆಡ್ಡೆ, ಹಾಗೆಯೇ ಗೆಡ್ಡೆಕೋಸು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ನಾನು ಚಾಪರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೀನ್ಸು ಇಷ್ಟನ್ನು ನಾನು ಚಾಪರಲ್ಲಿ ತುಂಬ ಅಂದರೆ ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಬೇಕಾದಂಥ ಐಟಮ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಅಚ್ಚ ಖಾರದ ಪುಡಿ, ಕಾರ್ನ್ಫ್ಲೋರ್, ಹಾಗೆಯೇ ಅಕ್ಕಿ ಹಿಟ್ಟು, ಉಪ್ಪು ಮತ್ತು ಚಿಟಿಕೆ ಸೋಡಾ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಮಾಡೋದ್ರಿಂದ ಇದೆಲ್ಲ ಐಟಮು ಮಾಮೂಲಿ ಬೋಂಡಕ್ಕೆ ಹಾಕೋದೇನೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ವೆಜಿಟೇಬಲ್ ಏನೇನೆಲ್ಲ ತೋರಿಸಿದ್ದೀನಿ ಅದನ್ನೆಲ್ಲ ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಣ್ಣಗೆ ಹೆಚ್ಚಿಕೊಂಡ್ರೆ ಬೇಗ ಎಣ್ಣೆಯಲ್ಲಿ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಚಾಪರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೈಯಲ್ಲಿ ಈಲ್ಗೆ ಮಣಿನಲ್ಲಿ ಆ ಥರ ವೆಜಿಟೇಬಲ್ ಕಟರಲ್ಲಿ ಮಾಡ್ತೀವಿ ಅಂದರೆ ನಿಜ ಆ ಥರ ತುಂಬ ಸಣ್ಣಗೆ ಬರೋದಿಲ್ಲ. ನಾನು ಇದರಲ್ಲಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಅಂದರೆ ತುಂಬ ಸಣ್ಣಗೆ ಬಂದಿದೆ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಕಲಸಾದ್ಮೇಲೆ ಒಂದು 5 ನಿಮಿಷ ಈ ಥರ ಮುಚ್ಚಿಡ್ತಾ ಇದ್ದೀನಿ. ಇದಾದ ನಂತರ ನಾನು ಒಂದು ಬಾಣಲೆಗೆ ಸನ್ಪ್ಯೂರ್ ಆಯಿಲ್ ನಾವು ಬಳಸೋದು, ಇದನ್ನು ನಾನು ಇವಾಗ ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಟ್ಕೋಬೋದು. ಬೇಡ ನಾವು ಹಾಗೆ ಹಾಕ್ತೀವಿ ಅಂತ ಹೇಳಿದ್ರೆ ಹಾಗೆಯೇ ತೆಗ್ದು ಪಟ ಅಂತ ಹಾಕ್ಕೋಬೋದು. ಈ ಥರ ವೆಜಿಟೇಬಲ್ ಬೋಂಡ ಮಾಡೋದ್ರಿಂದ ತರಕಾರಿ ತಿನ್ನಲ್ವಲ್ಲ ಮಕ್ಕಳು, ಅಂಥ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಟೇಸ್ಟ್ ಎಲ್ಲ ಖಾರ ಆಗಿರ್ಬೋದು, ಸಾಫ್ಟ್ ಆಗಿರ್ಬೋದು, ಹಾಗೆ ತರಕಾರಿಯಲ್ಲಿ ಸಣ್ಣಗೆ ಸಿಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ತರಕಾರಿ ಬೋಂಡ ಹೇಗೆ ಮಾಡಿದ್ದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಿಮ್ಮನೇಲಿ ಟ್ರೈ ಮಾಡಿ. ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ಇಡ್ಲಿನ ಮಾಡ್ಕೊಂಡಿದ್ದೆ. ನಾನು ಉಪ್ಪು ಹಾಕಿರಲಿಲ್ಲ, ತುಂಬಾ ಹುಳಿ ಬರುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ, ಒಂದು 3/4 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಂಡು ನೆನೆಸಿ ರುಬ್ಬಿಟ್ಟಿದ್ದಿದೆ. ಈಗ ಬೆಳಗ್ಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಡ್ಲಿ ಪ್ಲೇಟಿಗೆ ಈ ಥರ ಬ್ರಷಿಂದ ಎಣ್ಣೆ ಹಾಕೋದ್ರಿಂದ ತುಂಬ ಕಡಿಮೆ ಎಣ್ಣೆ ಆಗುತ್ತೆ. ಸ್ಪೂನಲ್ಲೆಲ್ಲ ಹಾಕ್ತೀವಿ ಅಂದರೆ ಆಯಿಲ್ ತುಂಬಾ ವೇಸ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ಚಪಾತಿಗೆಲ್ಲ ಈ ಬ್ರಷಲ್ಲಿ ಹಾಕೋದ್ರಿಂದ ಎಣ್ಣೆನೂ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಬ್ರಷ್ನ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇಡ್ಲಿ ಬಟ್ಲಿಗೆಲ್ಲ ಎಣ್ಣೆ ಎಲ್ಲ ಸವರ್ಕೊಂಡು ಈಗ ಇಡ್ಲಿನ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಚಟ್ನಿನ ಮಾಡ್ಕೊಳ್ಳೋದಕ್ಕೆ ನಾನು ಕಾಯಿ ತುರ್ಕೊಳ್ತಾ ಇದ್ದೀನಿ. ಕಾಯಿ ನಾನು ಈಲ್ಗೆ ಮಣಿನಲ್ಲಿ ನಿಂತ್ಕೊಂಡು ಶೆಲ್ಫಿನ ಮೇಲೆ ಈ ಅಂಡೆಯಲ್ಲಿ ತುಂಬ ನೀರಿದ್ರೆ ಅದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಒತ್ತಿ ಹಿಂಗೆ ಇಟ್ಕೊಂಡು ನಾನು ಕಾಯಿನ ತುರ್ಕೊಳ್ತಾ ಇದ್ದೀನಿ. ಈ ಥರ ನನಗೀಗ ಅಭ್ಯಾಸ ತುಂಬ ಚೆನ್ನಾಗಾಗಿದೆ. ಆಲ್ಮೋಸ್ಟು ನಾನು ಕಾಯಿ ತುರಿಬೇಕು ಅಂದರೆ ಈ ಥರ ನಿಂತ್ಕೊಂಡು ಶೆಲ್ಫಿನ ಸಹಾಯದಿಂದ ನಾನು ಈ ಥರ ತುರ್ಕೊಳ್ತೀನಿ. ಚಟ್ನಿನೂ ಅಷ್ಟೇ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ.
ನನಗೆ ತುಂಬ ನುಣ್ಣಗಿದ್ರೆ ಚಟ್ನಿ ತಿನ್ನೋದಕ್ಕೆ ಇಷ್ಟನೇ ಆಗಲ್ಲ. ನಮ್ಮ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಯಾರು ತುಂಬ ನುಣ್ಣಗಿದ್ರೆ ತಿನ್ನೋಕೆ ಇಷ್ಟ, ಸ್ವಲ್ಪ ತರಿತರಿಯಾಗಿರಬೇಕು, ಅಂದರೆ ತೀರ ತರಿತರಿ ಅಲ್ಲ, ಮೀಡಿಯಮ್ ಆಗಿ ತರಿತರಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಹಾಗೆಯೇ ನಾನಿಲ್ಲಿ ಚಟ್ನಿಗೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಈಗ ತೋರಿಸ್ತಾ ಇದ್ದೀನಿ. ಹಾಗೆಯೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಹಾಕ್ತೀನಿ, ಅಂದರೆ ಒಂದೆರಡು ತೊಟ್ಟಷ್ಟು. ಯಾಕೆ ಅಂದರೆ ಮೆಣಸಿನ್ಕಾಯಿನ ಹುರ್ಕೊಳ್ಳೋದ್ರಿಂದ, ಹಸಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹಾಗೆಯೇ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಕಡಲೆಬೀಜ, ಕಡಲೆ, ಸ್ವಲ್ಪ ಶುಂಠಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಸ್ವಲ್ಪ ಕಡಲೆನ ಹಾಕ್ತೀನಿ, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ನೋಡಿದ್ರಲ್ಲ, ಚಟ್ನಿ ಎಲ್ಲ ರೆಡಿ ಆಯಿತು. ಇಡ್ಲಿ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಇಡ್ಲಿ ಹೇಗೆ ಬೆಂದಿದೆ ಅಂದರೆ, ಸ್ವಲ್ಪ ನೀರು ಕೈ ತ್ಯಾವ ಮಾಡಿಕೊಂಡು ಇಡ್ಲಿ ಮುಟ್ಟಿದ್ರೆ ಅಂಟ್ಕೋಬಾರ್ದು, ಸ್ವಲ್ಪ ಅಂಟ್ತಿದೆ, ಇನ್ನೊಂದು ಚೂರು ಬೇಯಬೇಕು, ಇನ್ನೊಂದು 5 ನಿಮಿಷ ಬೆಂದರೆ ಆಗೋಗುತ್ತೆ. ಅಷ್ಟರಲ್ಲಿ ನಾನು ಚಟ್ನಿನ ಹಾಗೆ ತಿನ್ನೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ನನ್ನ ಮಗನ ಫೇವ್ರೆಟ್. ಈ ಥರ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಯಾಕೆಂದರೆ ಇವಾಗ ನಮ್ಮಿಷ್ಟ ಎಲ್ಲ ಅಷ್ಟು ಇದಾಗೋಲ್ಲ ಅಂದ್ಕೊತೀನಿ, ಹೇಳೋಕ್ಕೆ ಬರ್ತಾಯಿಲ್ಲ ನನಗೇನು ಅಂತ. ಈಗ ಮಕ್ಳು ಇಷ್ಟ ಎಲ್ಲ ನಾವು ಇದು ನೋಡಬೇಕಲ್ಲ, ಅದಕ್ಕೋಸ್ಕರ ಇವಾಗ ಒಗ್ಗರಣೆಗೆ ನಾನು ಸಾಸಿವೆ ಸಿಡಿಸ್ಕೊಂಡು ಕರಿಬೇವು ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಚಟ್ನಿನಲ್ಲಿ ಸಣ್ಣ ಸಣ್ಣದಾಗಿ ಸಿಗೋದ್ರಿಂದ ತುಂಬಾ ಟೇಸ್ಟ್ ಸಿಕ್ಕುತ್ತೆ. ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಅದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಸ್ವಲ್ಪ ಬೆಂದಾದಮೇಲೆ ಈ ರೀತಿ ಚಟ್ನಿಗೆ ಮಿಕ್ಸ್ ಮಾಡಿಕೊಂಡು, ಚಟ್ನಿ ಗಟ್ಟಿ ಇದೆ, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋಬೋದು. ತೀರಾ ಗಟ್ಟಿ ಇದ್ದರೆ ಇಡ್ಲಿಗೆ ತಿನ್ನೋದಕ್ಕೆ ಆಗೋದಿಲ್ಲ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಸ್ವಲ್ಪ ತೆಳು ಆಗುತ್ತೆ. ನೋಡಿ, ಈ ಹದ ಇದ್ದರೆ ಸಾಕು. ಈಗ ಇಡ್ಲಿ ಮತ್ತು ಚಟ್ನಿ ರೆಡಿ ಆಗ್ತಿದೆ. ಇಡ್ಲಿನೂ ಅಷ್ಟೇ, ನಾವು ತಕ್ಷಣ ಅದು ಬಿಸಿನಲ್ಲಿ ತೆಗಿಯೋದಕ್ಕೆ ಬರೋದಿಲ್ಲ, ಅಂಟ್ಕೊಳ್ಳುತ್ತೆ. ಸ್ವಲ್ಪ ತಣ್ಣಗಾಗಿ ಬಿಟ್ಟಾದಮೇಲೆ ಒಂದು ಸ್ಪೂನ್ನ ತೊಗೊಂಡು ನೀರನ್ನ ಇದು ಮಾಡ್ಕೊಳ್ತಾ, ಅಪ್ಲೈ ಮಾಡ್ಕೊಳ್ತಾ ಒಂದು ಸ್ವಲ್ಪ ಸ್ಪೂನಿಗೆ ಈ ಥರ ತೆಗಿಯೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ನೀಟಾಗಿ ಬೆಂದಿದೆ. ನಮಗೆ ಒಂದು ಕುಕ್ಕರಲ್ಲಿ ಏನಿದೆ 3 ಪ್ಲೇಟ್ ಬೇಯಿಸ್ಕೊಟ್ರೆ ಅಷ್ಟು. ನಮ್ಮ ಮನೆಯಲ್ಲಿ 4 ಜನಕ್ಕೆ 21 ಇಡ್ಲಿ ಆದರೆ ನಮಗೆ ಸಾಕಾಗುತ್ತೆ, ಬಾಕ್ಸಿಗೆಲ್ಲ ಹಾಕಿ. ನೋಡಿ, ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ. ಹಾಗೆಯೇ ರೆಡಿಮೇಡ್ ಉದ್ದಿನವಡೆ ಕೂಡ ತರಿಸ್ಕೊಂಡಿದ್ದೆ ಇವತ್ತು. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇವತ್ತಿಗೆ ಇಷ್ಟೇ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಗ್ತಾಯಿರಿ, ನಗಿಸ್ತಾಯಿರಿ.